ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿವಿಧ ಇಲಾಖೆ ಸಹಯೋಗದೊಂದಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ನಡೆಸಲಾಯಿತು. ಶಾಸಕ ಸುರೇಶ್ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿದರು. ಧ್ವಜಾವಂದನೆ ಸಲ್ಲಿಸಿ ದೇಶಪ್ರೇಮದ ಹಾಗೂ ಸ್ವಾತಂತ್ರ್ಯದಲ್ಲಿ ಬೇಲೂರಿನ ಪಾತ್ರದ ಬಗ್ಗೆ ವಿವರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಮಂಜುನಾಥ್ ಮತ್ತು ನಾಗಭೂಷಣ ಅವರಿಗೆ ಸನ್ಮಾನ ಮಾಡುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೇಲೂರು, ಹೋಮ್ ಗಾರ್ಡ್ಸ್ ತಂಡ ಕುಮಾರ ಶ್ರೀಯುತ ಎಸ್ ಕೆ ರಮೇಶ್ ಇವರಿಂದ, ಹಾಗೆ ಆರಕ್ಷಕ ತಂಡ ಶ್ರೀಯುತ ಪ್ರವೀಣ್ ಕುಮಾರ್ PSI ಇವರಿಂದ. ಈ ಸಂದರ್ಭದಲ್ಲಿ ಶ್ರೀಯುತರನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಗೌರವಿಸಲಾಗುತ್ತಿದೆ. ಮತ್ತೊಬ್ಬರು ಶರಣ ಶ್ರೀಯುತ ಮಂಜುನಾಥ್ ಆಚರಣೆಯನ್ನ ನಾವೆಲ್ಲರೂ ಸಹ ಅರ್ಥಗರ್ಭಿತವಾಗಿ ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಚೆನ್ನಕೇಶವನ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿ ಆಗ್ತಾ ಇದೆ. ಇದಕ್ಕೆ ಪ್ರತಿ 11ನೇ ವರ್ಷ ಸತತವಾಗಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದಂತಹ ಸನ್ಮಾನ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡಿದ್ವಿ. ಮಾಜಿ ಸೈನಿಕರನ್ನು, ಈ ದೇಶವನ್ನು ಕಾಯ್ತಕ್ಕಂತಹ, ಈ ದೇಶದಲ್ಲಿ ಸಮೃದ್ಧಿಯಾಗಿ ನಾವು ಜೀವನವನ್ನು ಮಾಡಲಿಕ್ಕೆ ಇವತ್ತು ಈ ದೇಶಕ್ಕೆ ಕೊಡುಗೆ ಯಾರು ಅಂದರೆ ಈ ದೇಶಕ್ಕೆ ನಾವೆಲ್ಲರೂ ಮಾಡಿರ್ತಕ್ಕಂಥ ನೆಚ್ಚಿನ ಪ್ರಧಾನಮಂತ್ರಿಗಳು. ಅವರಿಗೆ ಹಗಲಿರುಳು ಶ್ರಮಿಸ್ತಕ್ಕಂತಹ, ಈ ದೇಶವನ್ನು ಕಾಯ್ತಕ್ಕಂತಹ ನಮ್ಮ ಸೈನಿಕರು ಅಂತಕ್ಕಂಥದ್ದನ್ನು ನಾವು ಅಪರೂಪವಾಗಿ ಬರುವ ಇಂಥ ಗಳಿಗೆ ಭಾರತೀಯರ ಮಹತ್ವದ ಗಳಿಗೆ ಆಗಿದೆ. ಈ ಹಿರಿಯರ ಪ್ರೇರಣೆಯಿಂದ ನಮ್ಮ ಜಿಲ್ಲೆಯಿಂದಲೂ ಸಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿರುವುದು ನಾವೆಲ್ಲರೂ ಗರ್ವ ಪಡಬೇಕಾದಂತಹ ವಿಚಾರ. ಬಾಲಗಂಗಾಧರ ತಿಲಕ್ ರವರು ಸ್ವಾತಂತ್ರ್ಯ ಚಳುವಳಿಗೆ ನಾಂದಿ ಹಾಡಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದರು. ನನ್ನ ದೇಶ ಭಾರತ, ನನ್ನ ನಾಡು ಭಾರತ, ನನ್ನ ಹಿರಿಮೆ ಭಾರತ, ನನ್ನ ಗರಿಮೆ ಭಾರತ, ನನ್ನ ಸಂಸ್ಕೃತಿ ಭಾರತ. ಹೀಗೆ ನಮ್ಮ ರಾಷ್ಟ್ರ ಪ್ರೇಮವು ಅನಂತವಾಗುವ ಈ ಕಾಲಘಟ್ಟದಲ್ಲಿ ಭಾರತಾಂಬೆಯ ಮಡಿಲಲ್ಲಿ ಕಂಗೊಳಿಸುವ ಈ ನಾಡು ಹೊಯ್ಸಳರ ಸಾಂಸ್ಕೃತಿಕ ಕಲೆಯಿಂದ ಯುನೆಸ್ಕೋದಿಂದ ಮಾನ್ಯತೆ ಪಡೆದಿರುವ ನಾಡಾಗಿದೆ. ಈ ನಾಡಿನಲ್ಲಿ ಬೋರಣ್ಣಗೌಡರು, HS ನಂಜಪ್ಪನವರು, ಹಾರನಹಳ್ಳಿ ರಾಮಸ್ವಾಮಿಯವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, LV ಕಾರ್ಲೇರವರು, KC ಕರಿಗೌಡರು, ಸಂಪತ್ ಅಯ್ಯಂಗಾರ್ ಅವರು, ಚನ್ನರಾಯಪಟ್ಟಣದ ಬೋಗಣ್ಣಗೌಡರು, ಪಂಡಿತ್ ಶ್ರೀನಿವಾಸ ಅಯ್ಯಂಗಾರ್ ಅವರು, ಹೊಳೆ ನರಸೀಪುರದ ಸಿಂಗ್ರಿಗೌಡರವರು, ಸಕಲೇಶ್ಪುರದ SK ಕರೀಂ ಖಾನ್ ರವರು, ಅರಸೀಕೆರೆಯ ಡಾಕ್ಟರ್ ಕರಿಸಿದ್ದಪ್ಪರವರು, ಯಶೋಧರಮ್ಮ ದಾಸಪ್ಪರವರು, ಬೇಲೂರಿನ ನಂಜುಂಡಯ್ಯ ಮತ್ತು ಬೇಲೂರಿನ ಪುಪ್ಪೇಗೌಡರವರು 1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡು ಮೈಸೂರು ಚೆಲೋ, ರೈಲು ತಡೆ, ಬಾಣವರ ಠಾಣೆ ಮುತ್ತಿಗೆಯಲ್ಲಿ ಪಾಲ್ಗೊಂಡಿದ್ದರು.